ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೂ ಆಪ್ರೇಷನ್ ಆಗಿ ಒಂದು 4 ದಿನ ಆಯಿತು. ಇದು ಆವಾಗ ಬ್ಲಾಗ್ ಅದು ಶೇರ್ ಮಾಡಬೇಕಂತ ಆಸೆ ಇದೆ, ಮಾಡಿದ್ನಿ. ಬಟ್ ಅಷ್ಟು ಇದಾಗಲಿಲ್ಲ. ಆಮೇಲೆ ನೋವು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅವಾಗ. ಈಗ ಕಮ್ಮಿ ಆಗೈತಿ. ಇದು ಇವತ್ತು ಮೋಡ ಸ್ವಲ್ಪ ಮಳೆ ಬರೋಂಗೆ ಆಗೈತ್ರಿ. ನೋಡ್ರಿ ಈ ಥರ ಆಗೈತೆಲ್ಲ ಮೋಡ. ಈಗ ಅವರು ಹೋಟೆಲ್ಗೆ ಹೋಗಿದ್ದಾರೆ ಇವತ್ತು. ಅದು 4-5 ದಿನ ನನ್ನ ಆಪ್ರೇಷನ್ ಇತ್ತಲ್ಲ. ಆಪ್ರೇಷನ್ ಆದ ಒಂದು 3 ದಿನ ನಾನು ಮನೆಯಾಗಿದ್ನಿ. ನನ್ನ ಜೊತೆ ಮತ್ತು ಯಾರು ಜಾಸ್ತಿ ಇಲ್ಲ. ಅದಾರ ನಮ್ಮ ರಿಲೇಷನ್ ಎಲ್ಲರೂ ಬರ್ತಾರೆ, ನಂಗೆ ನೋಡ್ತಾರೆ, ಊಟ ಕೊಡ್ತಾರೆ. ಇಲ್ಲೇ ಐತೆ ಅವ್ರ ಮನೇನು. ಅವರು ಇದ್ದಿದ್ರೆ ಒಂದು ಸ್ವಲ್ಪ ಇರಲಿ ಹುಡುಗರ ಜೋಡಿಗೆ ಅಂತೇಳಿ ಇವತ್ತು ನಿನ್ನೆದು ಹೊಂಟಾರ. ಈಗ ಚಹಾ ಕುಡಿಯೋಕೆ ಬರ್ತೇನೆ, ಒಂದು ಸ್ವಲ್ಪ ಚಹಾ ಬಿಸಿ ಇಡು ಅಂತ ಹೇಳಿದ್ದಾರೆ. ಚಹಾ ಇಟ್ಟಿದ್ನಿ. ಈಗೆಲ್ಲ ನೋವು ಕಮ್ಮಿ ಐತ್ರಿ. ಯಾಕಂದ್ರೆ ಪೈಲಾದ ಒಂದು 2 ದಿನ ಭಾಳ ನೋವು ಆಗಿತ್ತು. ಈಗ ಕಮ್ಮಿ ಆಗೈತಿ. ನಡೆಯೋದು ಒಂದು ಸ್ವಲ್ಪ ನಾ ಮೇಲೆ ಏನೋ ಕೆಲಸ ಅದು ಮಾಡ್ಕೊತೀನಿ. ಆದರೆ ಅಡುಗೆ ಜಾಸ್ತಿ ಮಾಡಲ್ಲ. ನಮ್ಮ ಅಕ್ಕ ಅದು ಮಾಡಿಕೊಟ್ಟಿರ್ತಾರೆ. ಲೈಟ್ ಹಚ್ತೀನಿ. ಈಗ ಬಾಂಡೆ ಆಟ ಇಷ್ಟು ಅದಾವ್ರಿ. ನಟ್ ಆಮೇಲೆ ಎಲ್ಲ ಒಮ್ಮೆ ಬಾಂಡೆ ತಿಕ್ಕಿರತ್ತಂತೇಳಿ ಇದು ಮಾಡ್ತೀನಿ. ಅವ್ರಿಗಟ್ಟ ಚಹಾ ಬಿಸಿಡ್ತೀನಿ. ಅವ್ರ ಹೋಟೆಲ್ ಇಲ್ಲೇ ಐತ್ರಿ. ಈಗ ಬರ್ತಾರೆ ಅವರು. ಮತ್ತು ಆಟೋತಕ್ಕೆ ಅಂದ್ರೆ ಒಂದು ಸ್ವಲ್ಪ ಸಣ್ಣಗ ಚಹಾ ಬಿಸಿ ಇಡ್ತೇನೆ ರೀ. ಅವ್ರು ಬರೋ ಅಷ್ಟರಲ್ಲಿ ಕಾಯ್ತಂದ್ರೆ ಹಾಕಿಕೊಡ್ತೇನೆ. ಯಾಕಂದ್ರೆ ಈ ಹೋಟೆಲಲ್ಲಿ ಗಿರಾಕಿ ಬರ್ತಾವ್ರಿ. ಅವ್ರ ದೋಸ್ತ ಅದಾರೆ, ಅವ್ರು ನೋಡ್ಕೋತಾರೆ. ಹೋಟೆಲ್ ಒಂದು ಸ್ವಲ್ಪ ಚಹಾ ಕುಡಿಯೋದು ಬರ್ತೇನೆ ಅಂತ ಹೇಳ್ರಿ ನೋಡ್ಕೋತಾರೆ. ಅವರ ಅಂಗಡಿ ಕೊಟ್ಟಾರೆ. ಈಗಟ್ಟ ನೋಡೋದು ಅದು ಏನೋ ಹೋಟೆಲ್ ಬಿಡೋದು ಯೋಚನೆ ಮಾಡತ್ತಾರೆ. ಅದೇ ಟೈಮ್ ಪೂರೈಸ್ವತ್ತು ಮತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಆಸೆ ಅವರಿಗೆ. ಅದಕ್ಕೆ ಹೊರಗೆ ಯಾವ್ದಾರು ಒಂದು ಕೆಲಸ ನೋಡಕತ್ತಾರೆ ಅವರು. ಆ ಬತ್ತಿ ಮ್ಯಾಲ ಬಂದೈತಿ ಇಲ್ಲಿ ನೋಡು. ಯಾಕ ಶಂಭು ಐತಲ್ಲೇ ಇನ್ನೊಟ್ಟು ಹಚ್ಚ. ಕೈದು ಹಚ್ಕೊಂಡೋಗಿದ್ಯಾ? ಬೆಳಗಾಕತ್ಲ ನೋಡಿ. ಅಪ್ಪ ಬಂದು ನೋಡ. ಅಪ್ಪ ಬಂದ್ರ ಬಾ ಸಟ್ನ ನೋಡು. ಬಾ ಚಹಾ ಕುಡಿಯೋಕೆ ಬಂದ್ರೇನು ಅವ್ರು. ಗೇಟ್ ಹಾಕಿ ಬಂದಿಲ್ಲ. ಬಾ ಹತ್ತಿದ್ದೆ ನೋಡು. ಹಾಂ ಹತ್ತೈತಿ. ಇಲ್ಲೇನೋ ಇನ್ನೊಟ್ಟು ಹಚ್ಚುವ. ಹಾಂ ಹೌದು ಹತ್ತೈತಿ. ಒಂದು ಸ್ವಲ್ಪ ಬೆಳಗ್ಗೆ ಬಾ. ಬೆಳಗ್ಗೆ ಬಾ. ಇಲ್ಲ ಸುಡಂಗಿಲ್ಲ. ಮುಂದೆ ಹಿಂಗೆ ಬೆಳಗ್ಗೆ ಅಲ್ಲೇ ಅಲ್ಲಿ ಹಚ್ಚ. ಇಲ್ಲಿ ಹೊರಗೆ ನೋಡುವ. ಅಲ್ಲಿ ಐತೆ ಇಲ್ಲಿ. ಹಾಂ ಅದ ನೋಡ್ರಿ ಅಲ್ಲಿ ಮ್ಯಾಲ ಡಬ್ಬ್ಯಾಗ. ಜರ್ಮನಿ ಡಬ್ಬಿ ಒಳಗೆ ಅದ ನೋಡ್ರಿ. ಬಾ ಕುಡಿದಾವ. ಆಯ್ತು ಚಿಗೋರ್ ತಂದು ಕೊಟ್ಟಿದ್ರು ಅದನ್ನ ನಿಂಗ. ಒಯ್ಲ. ತಿನ್ನಂಗಿಲ್ಲ ಬಿಡ್ರಿ. ಕೊಡು ಹಂಗಕ್ಕ. ಯಾಕೆ ಯಾರದಾರಲ್ಲ ಅಂಗಡಿಯಾಗ? ಎಲ್ಲಿ ಇಡ್ಲಿ? ತೆಳಗೆ ಕುಂದ್ರಿ. ಮಿಕ್ಸ್ ಮಾಡಲೇನ ಅವನ್ನ? ಮೊನ್ನೆ ಇದು ಮಾಡಿದ್ನಿ. ಅವನೊಂದು ದೊಡ್ಡ ಇರ್ತಾವ ಮ್ಯಾಲ. ಕಾರ್ದಾನಿ ತಗೋ ಅವನಿ. ಓದ್ಲಿಕ್ಕೆ ಹಚ್ತೇನಂದ್ಲು. ಮತ್ತು ಹಚ್ಚಿಲ್ಲ ಕೇಳ. ತಗೋ ನಿನ್ನ ಹಚ್ಚಿ ಇದು ಮಾಡಂತ ಇದು ಮಾಡಿ. ಮತ್ತು ಆ ಊದು ಚೆನ್ನಾಗಿಂದ ಹಚ್ಚಿಕ್ಕಿಲ್ಲೇನೋ ನೀವು? ಹಚ್ಚಿಕ್ಕೆ ಹಸೋದು. ಈಗ ಚಂದ ಸ್ಮೆಲ್ ಬರತ್ತೈತೆ ನೋಡ್ರಿ. ಫ್ರೆಂಡ್ಸ್, ಅವರು ಹೊಟ್ಟೆಯಿಂದ ಈಗ ಬಂದಾರೆ. ಸ್ವಲ್ಪ ಚಹಾ ಕುಡಿದು ಹೋದ್ರಾತಂತೇಳಿ. ಮತ್ತು ಅಚಾನಕ್ ಗಿರಾಕಿ ಬಂದು ಅಂದ್ರೆ ಮತ್ತು ಬಿಟ್ಕೊಳ್ರೆ ಹೋಗಿರ್ತಾರೆ ಒಂದೊಂದು ಸರಿ. ಅದಕ್ಕೆ ಒಂದ್ಸರ್ಲೆ ಒಂದಿಟ್ಟು ಚಹಾದು ಕುಡಿದು ಹೊಂಟಾರೆ. ಈಗ
ಬಟಲ್ ಹಾಕೊಳ್ಳಿ ಹ್ಞೂ ತಗೋರಿ ಒಂದು ಎರಡಕ್ಕೆ ಹಾಕೊಡು ಚೆಲ್ಲಾಡ್ತಾಗಿ. ಹ್ಞೂ ತೆಳಗೆ ಕುಂದ್ರೆ ಯಾರು ಈಗ ಅಕ್ಕಿ ತೆಳಗೆ ಹೋಗಿದ್ಲ ಹಾಕೊಂತ ಬಂದ್ಲ. ಮತ್ತು ಗೌರಮ್ಮ ಕಡೆಯಿಂದ ಇಳಿ ಅಂದ್ರೆ ಇಳಿವಾಳ. ತೆಳಗೆ ಕುಂದ್ರೆ ಚಲ್ತಿ. ಹಾಂ ಹಾಂ ಆಯಿತು ಮಾಡ್ರಿ ನೀವು. ಅರ್ವಿ ಮಾಡಿಸೋದು ಅದನ್ನು ನಾನು ಅಟಿವಾಟ ಅರ್ವಿ ಮಾಡಿಸಿರಾತಂತೇಳಿ ಒಂದೆರಡು ಮಾಡ್ಸಾಕತ್ತಿದ್ನಿ. ಆಕ್ಯೂ ಆರಾಧ್ಯ ಅಳ್ಕೊಂತ ಬಂದ್ರಿ. ಬಂದಾರಂತ ಗಿರಾಕಿ. ಆಯಿತು ಹಾಗಾದ್ರೆ ಕೂಡಿ ಹೋಗಿ. ಗಿರಾಕಿ ಬಂದ ಅಂತ ಫೋನ್ ಹಚ್ಚಿದ್ರಿ ಅವ್ರ ದೋಸ್ತರ. ಮತ್ತು ಇಂಥ ಟೈಮ್ಗೆ ಆತಂದ್ರೆ ಅವಸರಲ್ಲೇ ಚಹಾ ಕುಡಿಯೋದು ಬಿಟ್ಟು ಹೋಗಿರ್ತಾರೆ ಒಂದೊಂದು ಸರಿ. ಆ ಪರಿ ಆಗ್ತಿರ್ತೈತಿ. ಆರು ಹಾಯ್ ಹಾಯ್ ಆಗಿ ಫೋನ್ ತೋರಿಸಿರ ನಾವು ಹೊರಗೆ ಹೊಂಟ್ರ ಸಾಕು. ಬಾಯ್ ಅನ್ನೋದು ಹಾಯ್ ಹಾಯ್ ಅಂತ ಜಾಸ್ತಿ ಇಲ್ಲ, ಬಾಯ್ ಅನ್ನೋದು. ಕಲ್ಯಾಕತ್ತಾಳು ಶಾನ್ಯಾನು ಅದಾಳ್ರಿ. ಬಾಯ್ ಮಮ್ಮಿ. ಬರಾಕತ್ನ ಈಗ ಬಾಯ್ ಅಂದಮೇಲೆ ಬಾಯ್ ಬಾಯ್ ಮಾಡ ನಂಗೆ. ಬಾಯ್ ಟಾಟಾ ಮಾಡ. ಹೋರಿ ಲೇಟ್ ಆಗ್ತೈತಿ. ಅಕ್ಕಿ ಅಂತರೂ ಹಾಂ ಬರ್ತಾನೆ ಮಮ್ಮಿ. ಈಗ ಹೊಳೆ ಬರ್ತಾನೆ. ಮಾಡ್ಯಾಟ ಹಾಕಿತ್ರಿ ಪೈದ ಹಾಗಾರ ಹೋಗ್ರಿ ನೋಡ್ರತ ಅಪ್ಪನ್ ಬಿಟ್ಟು ಇರೋದೇ ಇಲ್ಲಿಕ್ಕಿ ಎಷ್ಟು ಅವಸರಲ್ಲೇ ಹೋಗ್ತಾಳ. ಫ್ರೆಂಡ್ಸ್ ಈಗ ನಾನು ಅರ್ವಿ ಮಾಡಿಸಿಡಾಕತ್ತೀನಿ. ಆರಾಧ್ಯ ಒಂದು ಸ್ವಲ್ಪ ಕಾರ್ದಾನ ಕೊಟ್ಟಿದ್ಲ ತಿಂದ್ಲು. ತಿಂದು ಕ್ಯಾಸ್ ಬಂದ್ಲು. ಏನು ಮಾಡ್ಯಾವ ಗೊತ್ತಿಲ್ಲ, ನೋಡ್ಯ ನಾನು. ಇಲ್ಲಿ ನೋಡಿಲ್ಲ ಅರ್ವಿ ಎಲ್ಲ ಮಡಿಸಿಟ್ಟೇನ್ರಿ. ಅವ್ನ ತಳಗೆ ಚೆಲ್ಲಿದಾಳ್ರಿ. ಹಾಂ ಬಾಯ್ ಬಾಯ್ ಅನ್ನತ್ತಾವ್ರಿ ನಿಮಗೆ. ಬೀಳ್ತೀವ ಬೀಳ್ತಿ ಮಡಿಸಿಟ್ಟಿದ್ದು ಎಲ್ಲ ಅರ್ವಿ ಈ ಪರಿ ಚೆಲ್ಲಿದ ನೋಡ್ರದು. ನೋಡು ನಿಂದ್ರೆ ಕಾರ್ದಾನಿ ಚೆಲ್ಲಿದಾಳು ತಿಂದಾಳು. ಒಂದೆರಡು ಹತ್ತು ಮಿತ್ತೊಮ್ಮೆ ಒಂದೆರಡು ಕಾಳು ಚೆಲ್ಲಿದಾಳು. ಆರು ಕಾರ್ದಾನಿ ತಿಂದೇವ ಎಲ್ಲ? ಹಾಂ ಅವಯ್ಯ ಕಾರ್ದಾನಿ ತಿಂದೀನಿ. ಮ್ಯಾಲೆ ಹತ್ತೀಯ? ಮ್ಯಾಲೆ ಹತ್ತ ಅಂತ್ರಿ. ಅದನ್ನು ಅವ್ನ ಮ್ಯಾಲೆ ಇಡು ನೀನು. ಶಾಣ ಅಂತ ಇಡುವ ಮ್ಯಾಲೆ ಇಡುವ ಅವ್ನ ಅರ್ವಿ. ಇಡುವ ಬಂಗಾರಿ. ಯಾರದ ಚಡ್ಡಿ? ಅಣ್ಣ ಅಂದ. ಅಣ್ಣ ಎಲ್ಲೋಗ್ಯಾನು? ಅಣ್ಣ ಎಲ್ಲೋಗ್ಯಾನುವ? ಎಲ್ಲೇ ಎಲ್ಲಿ ಹೋಗ್ಯಾನು? ಅಣ್ಣ ಅಮ್ಮ ಕಡೆ. ಅಯ್ಯೋ ಎಲ್ಲಿ ಹೊಂಟಿವ? ಚಡ್ಡಿ ತೊಗೊಂಡು ಬಾವ ಇಲ್ಲೇ ಬಾ. ಇಲ್ಲಿ ಹೊಡ್ ಬಾ. ಆಕಿ ಅಣ್ಣ ಎಲ್ಲದಾರಂದ್ರೆ ಇಲ್ಲಿ ಅವ್ರ ಅಣ್ಣನ ಫೋಟೋ ಅದಾವ್ರಿ. ಹಾಂ ತೋರಿಸ್ತಾಳ ನೋಡ್ರಿ, ನಿಮಗೂ ತೋರಿಸ್ತಾಳ್ರಿ ಈಗ ಅಣ್ಣ. ಇಲ್ಲೇ ಅವ್ರ ಅಣ್ಣ ಅದಾನ್ರಿ. ಹಾಂ ಇಲ್ಲಿ ಇಲ್ರಿ ಬಟ್ ಇಲ್ಲೇ ಅದಾರ ಅವ್ರನ್ನ. ಬಾ ಆರು ಅಣ್ಣ ಎಲ್ಲದಾನು? ಅಣ್ಣ ಎಲ್ಲೋವ? ಆಕಿ ಎಲ್ಲದ ಅಂತ ಕೇಳ್ರಿ, ನಾ ಇಲ್ಲ ಅಂತ ಹೇಳ್ದ. ನೀ ಎಲ್ಲದಿ? ಹೊಟ್ಟಿ ಒಳಗದಿ ಅಣ್ಣ ನೋಡ್ರಿ. ಇಲ್ಲೊಂದು ಐತ್ರಿ, ಇದನ್ನ ನಮ್ಮ ಪೂರ ಎಲ್ಲ ಮುಚ್ಚೆ ಬಿಟ್ಟೈತ್ರಿ ಇವು ಸಾಮಾನು ಸಲುವಾಗಿ. ಒಂದು 4-5 ದಿನ ಅದು ನಾನು ಜಾಸ್ತಿ ಆರ್ಗನೈಸ್ ಮಾಡ್ಯಲ್ಲ. ಈಗ ಮಾಡಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಬ ಎಲ್ಲನೂ ಸೆಟ್ ಮಾಡಿ ಇಟ್ರಾತಂತೈತಿ. ಈಗ ನಮ್ಮ ಆದರ್ಶ ನೋಡ್ರದ ಅವಂದು ಫೋಟೋನ ಕೇಳಿಬಿಡ್ತಾಳ್ರಿ ಆಕಿ. ಯಾಕವ ಎತ್ತೋ ಅನ್ನತಾಳ್ರಿದ. ಈ ಟೈಮ್ ನನಗೂ ಎತ್ಕೋಬೇಡ, ಒಜ್ಜಿಯದು ಏನು ಎಬ್ಬಿಸ್ಬೇಡ ಅಂದಾರೆ. ಬೇಡವ ತೊಂಬ ಚಡ್ಡಿ ತೊಂಬ ಶಾನೆ ತೊಂಬ ಬಾ. ಇಲ್ಲಿ ಇದು ಮಾಡಿದೆ ಮಲಗಿಸ್ತಂಬ. ನೀ ಬಜ್ಜಿ ಮಾಡಲ್ಲ ನೀ? ಒಂದು ಮುಂಜಾನೆ ಅಟ್ಟು ಮಕ್ಕೊಂಡಿದ್ಲು, ಮಧ್ಯಾಹ್ನ ಮಕ್ಕೊಂಡಿಲ್ಲ. ಈಗ ಮಲ್ಕೋಬೋದೇನು. ಈಗ ಬಟನ್ ಹೊಡಿಬೇಕಂತ್ರಿ ಇವ್.
ಬಟನ್ ಹೊಡ್ಯಾಕಿರಿ ಏನೇನು ಬೇಡ್ತಂತೀವ ಬಾಲ್ ತೊಂಬ ಆಟಾಡುಂಬ ನಾವು ನಿಮ್ಮ ಬೇಡ ಬಾಲ ಬಾಲ್ ತೊಂಬ ಯಾರೋ ಒಯ್ತಾರ ಒಂದು ಬಾಲ್ ತೊಂಬ ಅಯ್ಯೋ ಹಿಡ್ಯಾಕ ಬಂದಡ್ರಿ ಅಂಜೆ ಬಿಟ್ಟು ನೀವು ಅಂಜಿಕ್ ಹಿಡ್ಯಾಕ ಓಡಾಕ ಹೋದ್ರ ಮತ್ತೆ ಹಿಂದೆ ಓಡಿ ಬರ್ತಾಳ್ರಿ ಭಾಳ ಕ್ಯೂಟ್ ಅದಾಳ್ರಿಪ್ಪ ನನ್ನ ಖರೇನ ಲಾಸ್ಟ್ ಒಂದು ಹೆಣ್ಣು ಆಗಿದ್ದು ಕರೆ ಎಲ್ಲರಿಗೂ ಇಷ್ಟು ಖುಷಿ ಆಗೈತಂದ್ರಿ ಖರೇನೆ ಹೆಣ್ಣಂದ್ರೆ ಮಹಾಲಕ್ಷ್ಮಿ ನೋಡ್ರಿ ಮನೆಗೆ ನನಗಂತೂ ಅಷ್ಟು ದುಃಖ ಇಲ್ಲ ನೋಡ್ರಿ ಅಷ್ಟು ದುಃಖ ಇದ್ದಾಗ ಈಗ ಬಂದು ನನಗೆ ಕಪಾಳಿಗೆ ಹೊಡೆಯೋದು ನಂಗೆ ತಿನ್ನೋದು ನಗ್ಸೋದು ಮೈ ಮೇಲೆ ಮುಖ ತಿಕ್ಕಾಡೋ ಮಾಡ್ರ ಇಷ್ಟು ಒಳಗಿಂದ ಕಷ್ಟ ದುಃಖ ಇದ್ದಿದ್ದೆಲ್ಲ ಫುಲ್ ಮಾಯ ಆಗಿಬಿಡ್ತೈತಿ ಆ ಪರಿ ನಂಗೆ 2 ಮಕ್ಳು ಅಂದ್ರೆ ಬಂಗಾರ ಅಂದ ಹಂಗೆ ಅದಾವ್ರಿ ಮತ್ತು ನಮ್ಮವ್ವ ಅಂತ ಆಕಿ 3 ಮಕ್ಳು ಆಕಿಗೆ ಆಗ್ಯಾವ್ರೆ ಮತ್ತು ಹೆಂಗೆ ಅಂತಾಳ್ರಿ ಆಕಿ ತಿಂದ ಉಂಡ ಇನ್ನೊಂದು ಮಕ್ಕಳು ಹೊಡಿಯೋಂಗಿರ್ಬೇಕಂತ ಆಕೆ ಅಂತಾಳ್ರಿ ನಂಗೆ ಅಷ್ಟು ಆಗಂಗಿಲ್ಲ ಅವ್ರ ಶಕ್ತಿ ಇದ್ದಂಗೆ ನಮಗೆ ಪೈಲ ಈಗ ಶಕ್ತಿ ಇರಂಗಿಲ್ಲ ರೀ ಅಕ್ಕ ಎಲ್ಲರೂ ಅನ್ನತ್ತಾರ ಇರ್ಲಿ ಬಿಡವ 2 ಮಕ್ಳು ಬಂಗಾರ ಅದಾವು ಸಾಕು ಬಿಡ ಅಂತೇಳಿ ದವಾಖಾನ್ಯಾಗ ಸದೇನು ಇದ ಮಾತು ಜಾಸ್ತಿ ರೀ ಈಕಿ ಓಡಾಡೋದು ಈಕಿ ಅವ್ರ ಜೋಡಿ ಮಾತಾಡೋದು ಅವ್ರ ಜೋಡಿ ಹೋಗಿ ಹಚ್ಬೋದು ನೋಡ್ರಿ ಇರ್ಲಿ ಬಿಡವ 2 ಬಂಗಾರ ಮಕ್ಕಳು ಅದಾವು ಎದಕ್ಕೆ ಮಾಡತ್ತಿ ಆಪ್ರೇಷನ್ ಮಾಡ್ಕೊಂಬಿಡ ಅಂತೇಳಿ ಪೈಲ ಹಾಕಿನ ಮಲಗಿಸ್ತೇನೆ ರೀ ಈಗ ಮಲಗಿಸಿ ಸ್ಲೋಲಿ ಅಟ ಬಾಂಡೆ ತಿಕ್ಕೋದಟ ಅದಾವ್ರೆ ಒಂದಿಟ್ಟು ರಾತ್ರಿ ಅಟ ಬಾಂಡೆ ಅಡುಗೆ ಮನೆದು ಹಿಂಗಟ್ಟು ಸ್ವಚ್ಛಿಟ್ರೆ ನಮಗೂ ಮುಂಜಾನೆ ಭಾಳ ಚಲೋ ಅನಿಸ್ತೈತ್ರಿ ಸ್ಲೋಲಿ ಮಾಡ್ಕೋತೇನೆ ರೀ ನೀವು ಅಪ್ಪ ಬರೋ ಮತ್ತು ಲೇಟ್ ಆಗ್ತಿದ್ರ ಅವರು ಬರೋದ ಬಜ್ಜಿ ಮಾಡ್ತೀಯಾರು ನೀ ಹಾಂ ಆ ಬಂಗಾರ ಇಷ್ಟು ದಿನ ಬಿಟ್ಟಿದ್ದು ಇವತ್ತು ಜುಟ್ಲ ಹಾಕೇನು ನೋಡ್ರಿ ಅದ ಏನು ರಬ್ಲೆ ಅದಾವ ಜಲ್ದಿ ಕಿತ್ತೋಗಿದ್ದಾಳ ಏನು ಪುಣ್ಯಕ್ಕೆ ಇವತ್ತು ಅಯ್ಯೋ ಹಿಡ್ದೇನು ಕಿತ್ತೋಗ್ಯಾಕ ಇಲ್ಲಿಗೆ ಅವಾಗಿಂದ ಕಿತ್ತೋಗಿತಾಳ್ರಿ ಅದನ್ನು ಯಾಕ ಬಾ ಮೇಲೆ ಹತ್ತಿ ಬ್ಯಾಡ ಬಿಡುವಾ ನೋಡಿ ಅದನ್ನ ನೆನಪು ತೆಗ್ದಿಕ್ಕಿಲ್ಲ ಈಗ ನೆನಪು ತೆಗೆದ್ರ ಕಿತ್ತೇ ಬಿಟ್ಲ ನೋಡ್ರಿ ಹಾಕಿದ್ನಿ ಎಲ್ಲ ಕಿತ್ತೇ ಬಿಟ್ಲು ಇಲ್ರಿ ಈಗ ಅಟ್ ಮಕ್ಕೋತಾಳ ನೋಡು ಒಂದಿಟ್ಟು ಕೂದ್ಲ ಫ್ರೀಡಮ್ ಬಿಟ್ರಾತ ಏನಾತ ಕೂದ್ಲ ಎಲ್ಲ ಇದದು ಮ್ಯಾಲೆ ಅದ್ ನಿಂತಾವ ಎಂತ ಚಿಚ್ಚಿದ್ದ ಮಮ್ಮ ಉಂಡಿ ಇಲ್ಲೋ ಹೇಳಿ ಮಮ್ಮ ಉಂಡಿ ಇಲ್ಲೋ ಹೇಳಿ ಏನೇ ಸೋಗ ಪಾಪ ಮುಕ್ಕೊಂಡೈತಿ ಗಪ್ಪರಿ ಪಾಪ ಮುಕ್ಕೊಂಡೈತಿ ಇಲ್ಲಿ ಕುಂದ್ರಿ ಹಸ್ತೇನೆ ಕುಂದ್ರಿ ಫ್ರೆಂಡ್ಸ್ ಅವು ಈಗ ಆದರ್ಶ ಅವ್ರ ಅಜ್ಜ ಅಮ್ಮ ಅಲ್ಲೇ ಮನೆಗೆ ಹೋಗಿದ್ರಿ ಒಂದು ಮುಂಜಾನೆ ಹೋದ್ರೆ ಆಟ ಆಡಿ ಎಲ್ಲ ಅಲ್ಲೇ ತಿನ್ನು ಮಾಡಿ ಈಗ ಬಂದಾನ್ರಿ ಬಂದ ತಂಗಿನ ಎಬ್ಸಾಕತ್ತಿದ್ದೆ ಎಬ್ಸ್ಬೇಡಪ್ಪ ನಿಂದ್ರಿ ಇಲ್ಲ ಅಂತೇಳಿ ಮತ್ತು ಯಾವಾಗ್ರ ಹೋಗಿ ಫೋನ್ ಕೇಳ್ತಾನ್ರಿ ಚಿಂಟು ಹಚ್ಚಂತೇಳಿ ಓಪ ಪಾಪ ಹಚ್ಚು ಆದ್ರೆ ಜಾಸ್ತಿ ಫೋನ್ ಕೇಳಂಗಿಲ್ಲ ಜಾಸ್ತಿ ಒಂದು ಸ್ವಲ್ಪ ಗಪ್ಪಿರು ನೋಡಿದ ಮ್ಯಾಗ ತಾನ ಕೊಡ್ತಾನೆ ಫೋನ್ ಕೆಲಸ ಓ ನೀಟ್ ಏನಾದ್ರು ತಿನ್ನಿಸ್ತೇನೆ ರೀ ಅವಂಗ ಫೋನ್ ಕೊಡ್ತೇನೆ ರೀ ಆಮೇಲೆ ಅವತ್ತು ತಿಂದ ಒಟ್ಟು ಆಟ ಆಡಕ್ಕೆ ಹೋದ್ರೆ ಅಕಸ್ಮಾತ್ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಓ ಬಾ ಕುಂದ್ರು ಬಾ ಇಲ್ಲಿ ನಾನು ಒಟ್ಟ ಅರ್ವಿ ಮಾಡ್ಸಾಕತ್ತಿದ್ನಿ ಹಿಂಗೆ ಹೊರಗೆ ನಿಂತಿದ್ನಿ ನಮ್ಮ ಅಂದ್ರೆ ನಮ್ಮ ತಂಗಿ ಅಂದ್ರೆ ಗೀತಾ ನನ್ಗೆ ಅಕ್ಕಿ ಸ್ವಲ್ಪ ದೊಡ್ಡಾಕಿನ ಅದಾಳ ಆಯ್ಕೆ ಬಂದಿದ್ಲ ಬಂದು ಕೆಲಸ ಈಗಟ ನನಗೆ ಅಡುಗೆ ಕೊಟ್ಟು ಹೋಗಿದ್ದಾಳೆ ಈಗ ಏನೇ ಮಾಡಿದಾರೆ ನೋಡೋ ನಿಂದ್ರಿ ಅಯ್ಯಪ್ಪ ಹೀರಿಕಾಯಿ ಚಟ್ನಿ ಬಿಸಿ ರೊಟ್ಟಿ ಅವರು ಈಗ ಬಿಸಿ ಮಾಡಿದಾಗ ಕೊಟ್ಟು ಕಳಿಸ್ತಾರೆ ಮತ್ತು ಹೀರಿಕಾಯಿ ಪಲ್ಯ ಅನ್ನ ಈಗ ನನಗೆ ಊಟ ಕೊಟ್ಟು ಹೋಗಿದ್ದಾರೆ ಮತ್ತು ಒಂದಿಸ್ ಬಾಂಡೆ ಇದು ತೋರಿಸಿದ್ನಲ್ಲ ಬಾಂಡೆನೂ ತೊಳೆದಿಟ್ಟು ಹೋದ್ಲು ಪಾಪ
ಅದ ಹಿಂಗೆ ಅಂಗಡಿ ಐತೆ ನಮ್ದು ಅದ ಅಂಗಡಿಯಾಗ ಹಿಂಗೆ ವಿಮಲ ಏನೋ ಅಂತ ಒಂದು ವಾಟೆಗಳು ಬಂದಿರ್ತಾವೆ ಅವು ವಾಟೆ ಒಂದು ಸ್ವಲ್ಪ ಹರ್ಪ ಐತ್ರಿಪ್ಪ ಪಾಪ ಬಾಂಡೆ ತಿಕ್ಕುವ ಕೈ ಹತ್ತಿತ್ತು ಏನು ನಾವು ಹಂಗೆ ಬಂದಾಗ ಇದು ವಿಡಿಯೋ ಜಾಸ್ತಿ ಮಾಡೋಂಗಿಲ್ಲ ಸೊ ಬಂದು ಒಂದಿಟ್ಟು ಬಾಂಡೆ ತಿಕ್ಕೆ ಇಟ್ಟ ಈಗ ಊಟ ಕೊಟ್ಟ ಹೋಗಿದ್ದಾಳೆ ಬಾ ಮಮ್ಮ ಉಣ್ಣತ್ತೆ ಅನ್ಕೊಂಡು ಬಾಂಡೆ ಅದಾವ್ರಿ ಅವನಷ್ಟು ಡಬ್ಬ ಹಾಕ್ತೇನೆ ರೀ ಊಟ ಅಂದ್ರೆ ರಾತ್ರಿ ಊಟ ಮಾಡಿದ್ದು ನನ್ನ ಮಗಗೆ ಅಂಗೋಟು ಒಂದು ಸ್ವಲ್ಪ ಊಟ ಮಾಡಿಸಿದ್ನಿ ಅವ ಈಗ ಅಲ್ಲಿ ತಳಗೆ ಹೋಗ್ತೇನಂದ ಮತ್ತು ಅವನ್ನ ಅಲ್ಲೇ ಕಳಿಸಿದ್ನಿ ಈಗ ಅಲ್ಲಿ ಅವ್ರಟ ಊಟ ಮಾಡಿಸಿ ಅಲ್ಲೇ ಮಕ್ಕೊಂದ್ರೆ ಮಕ್ಕೋತಾನೆ ಇಲ್ಲಿ ಬಂದು ಮಕ್ಕೋತಾನ ಅದಕ್ಕೆ ಹೋಗಪ್ಪ ಅಂತ ಕಳ್ಸಿದ್ನಿ ಆಗಳೇ ಹೊಂಟಿದ್ದ ನೋಡೋದು ಆಟ ಆಡೇ ಏನು ಮಾಡ್ತಾನೋ ಮತ್ತು ಮಧ್ಯಾಹ್ನ ಅಂದ್ರೆ ಮಕ್ಕೊಂಗಿಲ್ಲ ಅಂದ್ರೆ ಮಕ್ಕೊಂದಿಲ್ಲ ಅಕಸ್ಮಾತ್ ಮಧ್ಯಾಹ್ನ ಮಕ್ಕೊಲಿಲ್ಲ ಅಂದ್ರೆ ಜಲ್ದಿ ನಿದ್ದೆ ಬರ್ತೈತಿ ಅದ್ರ ಈಗ ಅಲ್ಲಿ ಅಷ್ಟು ಹುಡುಗರು ಭಾಳ ಜನ ಅದಾರಲ್ಲ ಹುಡುಗರ ಜೋಡಿ ಆಟ ಆಡ್ಕೊಂತ ಮತ್ತು ಎಲ್ಲರೂ ಮಕ್ಕೋತಿರ್ತಾರಲ್ಲ ತನ್ನ ಮಕ್ಕೋತಾರೆ ಮತ್ತು ಒಂದಿವ್ಸ ಹಾಲಿದ್ದು ಅವನಸ್ ಕಾಸಾಕತ್ತಿದ್ನಿ ನಾನು ಈಗ 9:30 ಟೈಮ ಅವರು ಈಗ 10 ಗಂಟೆ ಇಲ್ಲ 11 ಗಂಟೆ ಬರ್ತಾರೆ ಇವರಪ್ಪ ಆದರ್ಶ ಇವರಪ್ಪ ರೀ ಫ್ರೆಂಡ್ಸ್ ಮತ್ತು ನಮ್ಮಕ್ಕ ಬಿಸಿ ತಾಳಿಪಟ್ಟಿ ಮಾಡಿ ಕೊಟ್ಟು ಕಳಿಸಿದೆ ನೋಡ್ರಿ ಈ ಥರ ಆಗಿದಾವ್ರಿ ಇದು ಒಲಿ ಮೇಲೆ ಮಾಡ್ತಾರೆ ಅವರಲ್ಲೇ ಚಲೋ ಆಗಿದಾವ್ರಿ ಈಗ ಅರ್ಧ ತಿಂದೇನ್ರಿ ನಾನು ಮತ್ತು ಒಣಕಾರ ಹೇಗೆ ಮಾಡಿದ್ದಾರೆ ಈಗ ನಂದು ಆಪ್ರೇಷನ್ ಸಲುವಾಗಿ ಹಸಿ ಖಾರ ಒಂದಿಟ್ಟ ತಿನ್ನಂಗಿಲ್ರಿ ನಾ ಅದಕ್ಕೆ ಪಲ್ಯ ಸಾರು ಏನೋ ಒಂದು ಮಾಡ್ರು ಹಸಿ ಒಣಕಾರ ಹಾಕಿ ಮಾಡಕತ್ತಾಳ್ರಿ ಅಕ್ಕ ಚಲೋ ಆಗಿದಾವ್ರಿ ತಾಲಿಪಟ್ಟಿ ಊಟ ಮಾಡಿ ನಾನು ಒಂದು ಸ್ವಲ್ಪ ಲೇಟ್ ಭಾಳ ಆಗೈತಲ್ರಿ ಟೈಮ್ ಆಗೈತಿ ಇನ್ನು ಗುಳಿಗೆ ಕೊಟ್ಟಾರ ರಾತ್ರಿ ತೊಗೋದು ಬೆಳಿಗ್ಗೆ ತೊಗೋದು ಅಂತವ ಈಗ ಗುಳಿಗೆ ತೊಗೋತೇನೆ ಇವನ್ನ ಓ ಬಂದು ಪಾಪ ಹಚ್ಚ ಯಾರು ಬಂದ್ರು ಕಳ್ಸಾಕ ಮ್ಯಾಲ 3 ಗುಳಿಗೆ ತಗೋಬೇಕ್ರಿ ಅಲ್ಲಿ ಈಗ ಊಟ ಮಾಡಿ ಬಂದು ನೋಡ್ರಿ ನಮ್ಮ ಆದರ್ಶ ಮತ್ತೆ ಪಾಪ ಹಚ್ಚಂತ ಬಂದ್ರಿ ಏನ್ ತಿಂದಲ್ಲೇ ಬೀಳ್ತಿಪ್ಪ ಇವ ಹೆಜ್ಜು ಒಜ್ಜೆ ಬಸ್ಬಾರ್ದಪ್ಪ ನಾ ನೀ ಏನಂತ ನಾ ಹಾಯ್ ಮಾಡಲ್ ಹೆಂಗೆ ಮಾಡೋದು ನೋಡು ಹಾಯ್ ಮಮ್ಮ ಉಂಡಿನಿ ಅಲ್ಲ ಈಗ ಅಲ್ಲಿ ನಮ್ಮ ಅಕ್ಕ ಊಟ ಮಾಡಿ ಕಳಿಸಿದಾಳ್ರಿ ಮಮ್ಮಿ ಊಟ ಮಾಡಿಸಿದ್ರಲ್ಲ ಮಮ್ಮು ತಿಂದಿಯ ಬಾಯ್ ಹಿಂಗ್ಯಾಕ ಮುಸ್ರಿ ಗುಡ್ಗಿ ಬಾಯ್ ಒರೆಸ್ತೀನಿ ಕಷ್ಟ ಕಾಲಕ್ಕೆ ಯಾರು ಆಗೋಂಗಿಲ್ಲ ಅಂತಾರಲ್ಲ ಪಾಪ ಆದರೂ ನಮ್ಮ ರಿಲೇಷನ್ ಭಾಳ ಚಲೋ ಅದಾರ ಅವರು ಹಿಂಗೆ ನಾವು ಬೇರೆ ಅದೇವಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿದ್ದಕ್ಕೆ ಆದರೂ ನನ್ನ ಆಪ್ರೇಷನ್ ಅಂತೇಳಿ ನಮ್ಮವ್ವ ಒಂದು 2 ದಿನ ಬಂದು ಇದ್ಲು ಮತ್ತು ಹೋದ್ಲು ಈಗಟ್ಟ ಅವರ ಒಂದಿಟ್ಟು ತಿನ್ನೋದು ಎಲ್ಲ ತಿನ್ನೋದು ಒಂದಿಟ್ಟು ನಮ್ಮ ಅರ್ವಿ ಒಯ್ಯೋದು ಪಾಪ ಏನೇನು ಬಿಸಿದ ರೊಟ್ಟಿ ಮಾಡಿಕೊಟ್ಟಿರ್ತಾಳೆ ನಮ್ಮಕ್ಕ ಎಲ್ಲ ಅವರ ಮಾಡಾಕತ್ತಾರಿ ಇನ್ನೊಂದು 2-3 ದಿನ ಆರಾಮಾಗ್ಲಪ್ಪ ಅಂತ ಅನ್ಕೋಕತ್ತೀನಿ ರೀ ಆಗೈತ್ರಿ ಈಗಷ್ಟು ಎಲ್ಲ ಮಾಡ್ಕೊಳಕತ್ತೀನಿ ಹೊಟ್ಟೆ ಹೊಂಟು ಜಲ್ದಿ ಮಾಯ ಆಗಂಗಿಲ್ಲ ಅದು ಸೊ ಫ್ರೆಂಡ್ಸ್ ಇವತ್ತಿನ ಸಂಜೆಯಿಂದ ರಾತ್ರಿ ತನಕ ಇಷ್ಟಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ ನನ್ನ ಲೈಫ್ ಸ್ಟೈಲ್ ನಿಮ್ಗೆ ಅಂದರೆ ನನ್ನ ಲೈಫ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಇನ್ನೊಂದು ವಿಷಯ ಏನಂದ್ರೆ ನಾ ಜಾಸ್ತಿ ಮಾತಾಡೋದೊಂದಿಲ್ಲ ಆಮೇಲೆ ಈಗ ಮಾತಾಡೋಕಾದ್ರೆ ಒಂದು ಸ್ವಲ್ಪ ತೊದಲ್ಕೊಂಡು ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಮಾತಾಡ್ರೋ ಒಂದ್ಸರಿ ಮಾತು ನೆನ್ಸಂಗಿಲ್ಲ ಹಾಗೆಲ್ಲ ತೊದಲಿ ಅಂದ್ರೆ ಭಾಳ ತೊದಲಿ ಇಲ್ಲ ತೊದಲ್ತೇನಟ ಮಾತಾಡುವ ಫಸ್ಟ್ ಟೈಮ್ ಮುಂದೆ ವಿಡಿಯೋ ಮಾಡೋದಂದ್ರೆ ಸ್ವಲ್ಪ ಇದಾಗ್ತೈತಿ ಆದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೋತೀರಂತ ಅಂದ್ಕೊಂಡೇನಿ
ಸೊ ಫ್ರೆಂಡ್ಸ್, ಇಷ್ಟ ಐತಿ ನನ್ನ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್. ನಾನು ನಿಮ್ಮ ಜೊತೆ ಇವತ್ತು ನೈಟ್ ಕೇರ್ ರೂಟೀನ್ ಶೇರ್ ಮಾಡ್ತೀನಿ. ನಾನು ಡೈಲಿ ನೈಟ್ ಒಂದು ಯೂಸ್ ಮಾಡ್ತಾ ಇದ್ದೀನಿ ಕ್ರೀಮ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಯಾವುದೋ ಕ್ರೀಮ್ ಹಚ್ಚೋಕ್ಕಿಂತ ಪೈಲ ಒಂದು ಫೇಸ್ ವಾಶ್ ಮಾಡ್ತೀನಿ. ಇದು ಮಾಮಾ ಅರ್ಥ ರೈಸ್ ಫೇಸ್ ವಾಶ್. ಈ ಫೇಸ್ ವಾಶ್ ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಮತ್ತು ಡಸ್ಟ್ ಎಲ್ಲ ರಿಮೂವ್ ಮಾಡುತ್ತೆ. ಇದನ್ನು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಯೂಸ್ ಮಾಡ್ತೇವೆ. ನಮಗೆ ಈಗ ಒಂದು ತಿಂಗಳಾಯ್ತು ಯೂಸ್ ಮಾಡ್ತಾ ಇದ್ದೀವಿ. ರಿಸಲ್ಟ್ ಸಿಕ್ಕೈತೆ ನಮ್ಗೆ. ಮತ್ತು ಯಾವುದು ಆಯಿಲ್ ಆಮೇಲೆ ಡ್ರೈ ಯಾವುದು ಇರಲ್ಲ, ನಾರ್ಮಲ್ ಆಗಿ ಸ್ಕಿನ್ ಇರುತ್ತೆ. ಲಿಕ್ಸ್ ಪೊಮೆಗ್ರಾನೆಟ್ ನೈಟ್ ಕ್ರೀಮ್, ಇದನ್ನು ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ಕಿನ್ ಎಕ್ಸ್ಟ್ರಾ ಹೈಡ್ರೇಟ್ ಅನಿಸ್ತಾ ಇದೆ. ನಾನು ಇದನ್ನು ನೈಟ್ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಫೇಸ್ ಪ್ಯಾಕ್ ಆಮೇಲೆ ಕ್ರೀಮ್ ಏನೋ ಒಂದು ಹಚ್ಕೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೋತೀನಿ. ಆಮೇಲೆ ಫೇಸ್ ವಾಶ್ ಆದಮೇಲೆ ನಾನು ಈ ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಜಾಸ್ತಿ ಅಂತೂ ಏನು ಯೂಸ್ ಮಾಡಲ್ಲ. ಆಮೇಲೆ ಇದಲ್ಲದೆ ಮತ್ತೊಂದು ನಾನು ನೈಟ್ ಕ್ರೀಮ ರೆಡಿ ಮಾಡಿದ್ದೀನಿ. ಮನೆಯಲ್ಲೇ ಸ್ವಲ್ಪ ರೆಡಿ ಮಾಡಿದ್ದೀನಿ, ಈಗ ಅರ್ಧ ಖಾಲಿ ಆಗೈತಿ. ಇಷ್ಟು ಮಾಡಿದ್ದೀನಿ. ಪೈಲ ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಂಗೆ ಸ್ವಲ್ಪ ಕ್ಲೀನ್ ಅದು ಎಲ್ಲ ಅನ್ಸತೈತಿ.